ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಹೊರಗಡೆ ಎಷ್ಟು ಜೋರಾಗಿ ಮಳೆ ಇದೆಯೋ ಅಷ್ಟೇ ಒಳಗಡೆ ಚಳಿ ಕೂಡ ಇದೆ. ಸೊ ಇವಾಗ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಸೊ ಇವಾಗ ಕಾಫಿ ಟೀ ಜೊತೆಗೆ ಸಂಜೆ ಟೈಮ್ ಆಯಿತು ಅಂದರೆ ಏನಾದರೂ ಬೇಕಲ್ವಾ. ಸೊ ಇವಾಗ ಬಿಸಿ ಬಿಸಿಯಾದಂತಹ ಈರುಳ್ಳಿ ಬಜ್ಜಿನ ಮಾಡ್ಕೊಳ್ಳೋಣ. ಈರುಳ್ಳಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಸೋಡಾನ ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿನ ಹಾಕೊಳ್ಳೋಕೆ ಹೋಗ್ಬಿಡಿ. ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ. ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕೊಳ್ಳಿ. ನಂತರ ಇದಕ್ಕೆ ಓಂಕಾಳನ್ನ ಹಾಕೊಳ್ಳಿ. ತುಂಬಾನೇ ಟೇಸ್ಟ್ ಕೊಡುತ್ತೆ ಓಂಕಾಳು ಹಾಕೋದ್ರಿಂದ. ಸೊ ಓಂಕಾಳು ಹಾಕೊಂಡು ಇದಕ್ಕೆ 1 ಸ್ಪೂನ್ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದ ಸಾಫ್ಟ್ ಆಗೂ ಇರುತ್ತೆ, ಹಾಗೆ ಕ್ರಿಸ್ಪಿ ಕೂಡ ಇರುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ತೆಳುವಾಗಿ ಕಲ್ಸ್ಕೊಳಕ್ ಹೋಗ್ಬಿಡಿ, ಹಾಗೆ ಗಟ್ಟಿಗೂ ಕಲ್ಸ್ಕೊಳಕ್ ಹೋಗ್ಬಿಡಿ, ಮೀಡಿಯಂ ಆಗಿ ಕಲ್ಸ್ಕೊಳ್ಳಿ. ಕಡಲೆ ಹಿಟ್ಟು ಕೂಡ ಕಲ್ಸ್ಕೊಂಡಿದ್ದಾಗಿದೆ. ಬಜ್ಜಿನ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಹಿಟ್ಟನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಡಬೇಕು, ಅವಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಬಜ್ಜಿ. ಸೊ ಇವಾಗ ಕಡಲೆ ಹಿಟ್ಟನ್ನ ಕಲ್ಸ್ಕೊಂಡು ನಾವು ಸೈಡಿಗೆ ಎತ್ತಿಟ್ಕೊಂಡಿದ್ದಾಗಿದೆ. ಇವಾಗ ಈರುಳ್ಳಿನ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಒಂದೊಂದೇ ಬಜ್ಜಿನ ಹಾಕೊಳ್ತಾ ಹೋಗೋಣ. ಎಣ್ಣೆ ಕೂಡ ಕಾಯ್ದಿದೆ. ಸೊ ಇವಾಗ ಕಡಲೆ ಹಿಟ್ಟಿಗೆ ಈರುಳ್ಳಿನ ಒಂದೊಂದೇ ಈ ರೀತಿ ಡಿಪ್ ಮಾಡಿಕೊಂಡು ಎಣ್ಣೆಗೆ ಹಾಕೊಳ್ಳೋಣ. ತುಂಬಾ ತೆಳುವಾಗೂ ಕಲ್ಸ್ಕೊಳಕ್ ಹೋಗ್ಬಿಡಿ, ಹಾಗೆ ಗಟ್ಟಿಗೂ ಕಲ್ಸ್ಕೊಳಕ್ ಹೋಗ್ಬಿಡಿ. ತೆಳುವಾಯ್ತು ಅಂದ್ರೆ ಈರುಳ್ಳಿ ಮೇಲೆ ಕಡಲೆ ಹಿಟ್ಟು ನಿಲ್ಲೋದಿಲ್ಲ, ಸೊ ಬಿಟ್ಕೊಳ್ತಾ ಬರುತ್ತೆ. ತುಂಬಾನೇ ಗಟ್ಟಿ ಆಯ್ತು ಅಂದ್ರೂ ಕೂಡ ಅದ್ರ ಮೇಲೆ ಚೆನ್ನಾಗಿ ಇರೋದಿಲ್ಲ, ಹಿಟ್ಟಿಟ್ಟು ತರನೇ ಆಗ್ಬಿಡುತ್ತೆ. ಸೊ ನೋಡ್ಕೊಂಡು ಮೀಡಿಯಂ ಆಗಿ ನೀವು ಕಡಲೆ ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ. ಸೊ ತುಂಬಾನೇ ಟೇಸ್ಟ್ ಕೊಡುತ್ತೆ ಈ ರೀತಿ ಈರುಳ್ಳಿ ಬಜ್ಜಿ. ನನ್ನ ಮನೆಗಂತೂ ತುಂಬಾನೇ ಇಷ್ಟ ಎಲ್ಲರಿಗೂ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೊರಗಡೆ ಮಳೆ ಇರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅನಿಸ್ದಾಗ ಈ ರೀತಿ ಬಜ್ಜಿ ಮಾಡ್ಕೊಳ್ಳಿ, ತುಂಬಾನೇ ಟೇಸ್ಟ್ ಕೊಡುತ್ತೆ. ಸೊ ನೋಡ್ತಾ ಇದ್ರಲ್ವ, ಈಗ ಒಂದ್ ಸೈಡ್ ಬೆಂದಿದೆ ಕೂಡ, ಇನ್ನೊಂದ್ ಸೈಡಿಗೆ ನಾವು ಮಡಚಿ ಹಾಕೊಳ್ತಾ ಇದ್ದೀನಿ. ಸೊ ತುಂಬಾನೇ ಟೇಸ್ಟ್ ಇದೆ. ಸೊ ಇವಾಗ ಫೈನಲ್ ಆಗಿ ಬಜ್ಜಿ ಕೂಡ ರೆಡಿ ಆಗಿದೆ. ಇವಾಗ ಇದನ್ನ ಎತ್ಕೊಳ್ಳೋಣ. ಸೊ ನೋಡಿದ್ರಿ ಅಲ್ವಾ, ಎಷ್ಟು ಈಸಿಯಾಗಿ ಎಷ್ಟು ಬೇಗ ಈರುಳ್ಳಿ ಬಜ್ಜಿನ ಮಾಡ್ಕೋಬಹುದು ಅಂತ ಹೇಳಿ. ತುಂಬಾನೇ ಚಳಿ ಇದೆ ಹೊರಗಡೆ. ಸೊ ಈ ರೀತಿ ಬಿಸಿ ಬಿಸಿಯಾಗಿ ಬಜ್ಜಿನ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಬಿಸಿ ಬಿಸಿಯಾದಂತಹ ಈರುಳ್ಳಿ ಬಜ್ಜಿನ ಮಾಡ್ಕೊಳ್ಳಿ. ಹೀಗೆ ನಮ್ಮ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ.